ಮತ್ತು ಯಾವ ರೀತಿ ಇದಕ್ಕೆ ಭಾವನೆ ವ್ಯಕ್ತಪಡಿಸ್ತೀರಿ ನೀವು? ಅದೇ ಇದೊಂದು ಒಳ್ಳೆ ಕಾರ್ಯ, ಎಲ್ಲರಿಗೂ ಊಟ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಧನ್ಯವಾದ. ಒಳ್ಳೆ ಭಾವನೆ ಇದೆ, ಅವ್ರ ಮನಸ್ಸಿಗೆ ತೃಪ್ತಿ ಅನ್ನಿಸ್ತಾ ಇದೆ. ಜನಗಳಲ್ಲೇ ಭಾವನೆಗಳು ವ್ಯಕ್ತಪಡಿಸ್ತಾರೆ, ಪರವಾಗಿಲ್ಲ. ಯಾಕೆಂದರೆ ಮಧ್ಯಾಹ್ನ ಟೈಮಿಗೆ ಊಟ ಸಿಗುತ್ತೆ ಅಂದರೆ ಅವ್ರಿಗೂ ಒಂದು ಹೆಲ್ಪ್ ಆದಂಗೆ ಆಗುತ್ತೆ, ಬಡ ಜನಗಳು ಅವ್ರಿಗೊಂದು ಉಪಯೋಗ ಆಗುತ್ತೆ, ಪರವಾಗಿಲ್ಲ. ಯಾಕೆಂದರೆ ಇಲ್ಲಿ ಮಾಡ್ತಾ ಇರೋದು ಒಂದು ಒಳ್ಳೆ ಕಾರ್ಯ, 4 ಜನಕ್ಕೆ ಉಪಯೋಗ ಆಗುತ್ತೆ. ನಾವು ಏನು ಬೇಕಾದ್ರೂ ಕೊಡ್ಬೋದು. ಅಸ್ತಿರೋರಿಗೆ ಊಟ ಕೊಡ್ತಾರಲ್ಲ, ಅದು ತುಂಬ ಪವಿತ್ರವಾದದ್ದು, ಅದು ಒಳ್ಳೆ ಕಾರ್ಯ ಅಂತ ಅನ್ನಿಸುತ್ತೆ. ಜನಗಳಲ್ಲಿ ಒಪಿನಿಯನ್ ಇದೆ. ಹೆಸರು ಇಲ್ಲೇ ಇರೋದು? ಹೇಗಿದೆ ಊಟ? ಹೇಗಿದೆ? ಮನೇಲಿ ಮಾಡಿರೋ ಥರನೇ ಇದೆಯಾ? ಚೆನ್ನಾಗೈತೆ. ನೀವು ಮನೇಲಿ ಮಾಡಿರೋ ಥರನೇ ಇದೆಯಾ? ನಮ್ಮ ಮನೆಗಿದೆ ಅದೇ ಥರ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಏನು ಅನ್ನಿಸ್ತಿದೆ ನಿಮಗೆ? ಮತ್ತೆ ಇಲ್ಲೇ ಬಂದು ಊಟ ಮಾಡಬೇಕು, ತುಂಬ ಖುಷಿ ಆಯಿತು. ಏನು ಹೇಳೋಕ್ಕೆ? ಚೆನ್ನಾಗಿದೆ ಊಟ, ಚೆನ್ನಾಗೈತೆ. ನೀವೆಲ್ಲಿರೋದು? ನಾನು ಶ್ರೀನಗರ. ತುಂಬ ಚೆನ್ನಾಗಿದೆ. ಏನು ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ತುಂಬ ಒಳ್ಳೇದು ಮಾಡ್ತಾಯಿದ್ದಾರೆ. ಇನ್ನೂ ಬೆಳಿಬೇಕು ಅವರೆಲ್ಲ. ತುಂಬ ಚೆನ್ನಾಗಿದೆ, ಭಾಳ ಸಂತೋಷ ಆಯಿತು. ಚೆನ್ನಾಗಿದೆ ಸರ್, ಭಾಳ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿದೆ, ಎಲ್ಲದಕ್ಕೂ 4 ಜನಕ್ಕೆ ಒಳ್ಳೇದಾಗಿದೆ, ಒಳ್ಳೇದು ಮಾಡಿ. ಊಟ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್. ನೀವು ಇಲ್ಲೇ ಲೋಕಲ್ ಅವರ? ಇಲ್ಲ, ಅಣ್ಣಂಗೆ ಸರ್. ಅನ್ನಂಗೆ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಯಾವ ಥರ ನಿಮ್ಗೆ ಅನ್ನಿಸ್ತಿದೆ? ಮನೆಯಲ್ಲಿ ತಿಂದಂಗಿದೆ ಸರ್. ಇರುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಗೆ ಏನು ಅಭಿಪ್ರಾಯ? ಏನಿಲ್ಲ ಸರ್, ಚೆನ್ನಾಗಿದೆ. ಟ್ರಸ್ಟ್ ಯಾವುದೋ ಚೆನ್ನಾಗಿ ಮಾಡ್ತಾವ್ರೆ ಅಂತ ಅವ್ರ ಮೇಲೆ ಅವ್ರ ಭರವಸೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಎಲ್ಲ ಕಡೆಯೂ ಬೇಗ ಕೃಷ್ಣ ಪ್ರಸಾದ ಬೇಗ ಎಲ್ಲ ಬಂದು ಸ್ವೀಕರಿಸ್ತಾ ಇದ್ದಾರೆ. ಆಲ್ರೆಡಿ 3 ಹಾಸ್ಪಿಟ್ಲಲ್ಲಿ ಇದು ಮಾಡ್ತಾಯಿದ್ದೀವಿ ಡೈಲಿ. ವಾಣಿವಿಲಾಸು, ವಿಕ್ಟೋರಿಯಾ, ಕಿಡ್ಬಾಯ್ 3 ಕಡೆಯೂ ನಾವು ತೊಗೊಂಡೋಗಿದ್ದು ಪ್ರಸಾದನ ಒಂದು 200 ಜನಕ್ಕೆ ಇದು ಮಾಡ್ತಾಯಿದ್ದೀವಿ. ಒಂದೊಂದು ಹಾಸ್ಪಿಟಲಲ್ಲಿ ನಾವು ಅದು ಪಾರ್ಸಲ್ ಮುಖಾಂತರ ಕೊಡ್ತಾಯಿದ್ದೀವಿ, ಪ್ಯಾಕ್ ಮಾಡಿ. ಅದು 10 ಮಿನಿಟ್ಸು ಇದಾಗ್ತಾಯಿಲ್ಲ, ಅಷ್ಟು ಬೇಗ ಕ್ಲಿಯರ್ ಆಗ್ತಾಯಿದೆ. ಎಲ್ಲ ಹಾಸ್ಪಿಟ್ಲಿಂದ ಒಳಗಡೆಯಿಂದ ಬಂದು ಇಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ಹಾಸ್ಪಿಟ್ಲ್ ಹೋಗೋಕ್ಕೆ ಅವಕಾಶ ಇಲ್ಲ, ಬಟ್ ಹಾಸ್ಪಿಟ್ಲ್ ಒಳಗಿಂದನೇ ಬಂದು ನಮ್ಮ ಹತ್ರ ಬಂದು ಆಚೆ ಬಂದು ರೋಡಲ್ಲಿ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಅದಲ್ಲದೆ ನಾವು ಶ್ರೀನಗರದಲ್ಲಿ ಮತ್ತು ಇಲ್ಲಿ ಗಿರಿನಗರದಲ್ಲಿ 2 ಕಡೆಯೂ ಮಧ್ಯಾಹ್ನದ ಹೊತ್ತು ಊಟ ವಿತರಿಸ್ತಾ ಇದ್ದೀವಿ. ಬಂದು ಎಲ್ಲರೂ ತೊಗೊತಾ ಇದ್ದಾರೆ, ಪ್ರಸಾದ ವಿತರಿಸ್ತಾ ಇದ್ದಾರೆ. ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ನಾವು ಇದೇ ಊಟ ಮಾಡೋದು ಸರ್. ನೆನೇನೂ ಅಷ್ಟೇ ಬಂದು ಇಲ್ಲೇ ಎಲ್ಲ ಇದು ಮಾಡಿಸಿ ಮೇಲ್ಗಡೆ ತೊಗೊಂಡೋಗಿ ಇದೇ ಊಟ ಮಾಡೋದು. ನಾವು ಊಟ ಮಾಡೋ ಥರ ಇರುತ್ತೆ. ನಾವು ಊಟ ಮಾಡೋ ಊಟನೇ ಇಲ್ಲಿ ನಾವು ಪ್ರಸಾದದಿಂದ ಕೊಡೋದು ಸರ್. ಕೃಷ್ಣ ಎಲ್ಲಿವರೆಗೂ ಶಕ್ತಿ ಕೊಡ್ತಾನೆ, ಕೃಷ್ಣ ನಮ್ಮ ಒಟ್ಟಿಗೆ ಎಲ್ಲಿವರೆಗೂ ಇರ್ತಾನೆ ಅಲ್ಲಿವರೆಗೂ ಈ ಪ್ರಸಾದ ಕೊಡೋದನ್ನು ನಿಲ್ಲಿಸಲ್ಲ ಸರ್. ಊಟ ಮನೆ ಊಟಕ್ಕೆ ನಾನು ತುಂಬ ಚೆನ್ನಾಗಿದೆ, ರುಚಿಕರವಾಗಿದೆ, ಮತ್ತು ಹೈಜೆನಿಕ್ ಆಗಿ ಮಾಡಿದ್ದಾರೆ. ಮನೆಯಲ್ಲಿ ತಿನ್ನೋದು ಶುದ್ಧವಾಗಿ ಎಲ್ಲ ತಗೋದು ಚೆನ್ನಾಗಿದೆ. ನೀವು ಇಲ್ಲಿರೋದು? ನಾವಿಲ್ಲ ಗಿರಿನಗರ. ಮತ್ತು ಏನು ರೆಸ್ಪಾನ್ಸ್ ಬರ್ತಿದೆ ನಿಮಗೆಲ್ಲ? ಈಗ ನೆನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ, ಜನಗಳಿಗೆ ಗೊತ್ತಾಗಬೇಕು, ಬರ್ತಾರೆ. ತುಂಬ ಚೆನ್ನಾಗಿ ಊಟ ಅಡುಗೆ ಮಾಡಿಟ್ಟಿದ್ದಾರೆ, ಹೈಜೆನಿಕ್ಕಲ್ಲಿ.